ಕರ್ನಾಟಕ ರಾಜ್ಯದ ಕನ್ನಡಿಗ ಟಿಪ್ಪು ಸುಲ್ತಾನ್ ಕರ್ನಾಟಕ ರಾಜ್ಯದಲ್ಲಿ ಆಳ್ಕೆ ಮಾಡ್ಯಾನಂದ್ರೆ ಅವನು ಕನ್ನಡಿಗ. ಆ ಕನ್ನಡಿಗ ಟಿಪ್ಪು ಸುಲ್ತಾನನ ಇತಿಹಾಸಗಳನ್ನು ಮರೆಮಾಚಿ ಇಲ್ಲೊಬ್ಬ ವಿಜಾಪುರದ ಶಾಸಕ ಏನೇನೋ ಹೇಳ್ಕೊತ ಹೊಂಟಿದ್ದು ಗೊತ್ತೈತಿರಲ್ಲ. ಎಂಥ ಪ್ರವಾದಿ, ಕೊನೆಯ ಪ್ರವಾದಿ, ಇಸ್ಲಾಂ ಧರ್ಮದ ಒಳ್ಳೆಯ ಶಾಂತಿ ಸಂದೇಶಗಳನ್ನು ಸಾರಿದಂಥ ಹಜರತ್ ಮೊಹಮ್ಮದ್ ಪೈಗಂಬರರ ಬಗ್ಗೆ ಮಾತನಾಡಿದಂಥ ಆ ಯತನಾಳನ್ನು ಹಿಗ್ಗಾಮುಗ್ಗ ಝಾಡಿಸಿ ಅದೇ ಈ ಅಖಿಲ ಭಾರತ ವೀರಶೈವ ಅಖಿಲ ಭಾರತ ಪಂಚಮಶಾಲಿ ಲಿಂಗಾಯತ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ಮಾತಾಡಿದ್ದ ತೋರಿಸಲ್ರಿ. ಏನೇನು ನಾಚಿಕೆ ಮಾಡುವಂಥ ಮಾತಾಡಕತ್ತೈತ್ರಿ. ಈಗಂತೂ ಉಚ್ಚಾಟನೆ ಮಾಡಿದಾಗಂತೂ ಹುಚ್ಚ ಹಿಡ್ದೈತಿ. ಎಲ್ಲಿ ಯಾರೂ ತೊಗೊಳಕ್ಕೆ ತಯಾರಿಲ್ಲ, ಯಾರು ಕರಿಯಾಕೆ ತಯಾರಿಲ್ಲ, ಯಾರು ಕೊಂಡಾಕ್ ತಯಾರಿಲ್ಲ. ಈಗಾಗಲೇ ವಿಜುಗೌಡ ಪಾಟೀಲ್ ನಿನ್ನ ಹಗರಣಗಳನ್ನ ಬಿಚ್ಚಿಡ್ತೀನಿ ಅಂತೇಳಿ ಎಲ್ಲ ಬಿಚ್ಚಿಟ್ಟ. ಯಾಕೆ ಕೆನಕಬೇಕಾಗಿತ್ತು ರೀ ವಿಜುಗೌಡ ಪಾಟೀಲ್ನ? ನಿಮ್ಮ ಅಡ್ಯಾಸರ ಅದಿತ್ತು ಇದಿತ್ತು ಅಂತೇಳಿ. ಈಗ ನೋಡ್ರಿ ನೀವು ಪಾನ್ ಶಾಪ್ದಾಗ ಉದ್ಯೋಗ ಮಾಡ್ತೀರಿ ಅಂತ ಶೀಟ್ ಸರ್ವಿಸ್ ತುಂಬುವಂಥ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್ ಇತಿಹಾಸಗಳನ್ನ ಬಿಚ್ಚಿಟ್ಟಾರ. ಯಾಕೆ ಮಾನ ಮರ್ಯಾದೆ ಕಳ್ಕೊತೀರಿ? ಅವರ ಇತಿಹಾಸಗಳನ್ನ ನೀವು ತೆಗಿಯಾಕೆ ಹೋದ್ರೆ ನಿನ್ನ ಪೂರ್ಣ ಪ್ರಮಾಣದ ಇತಿಹಾಸವನ್ನು ತೆಗಿತಾರ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜುಗೌಡ ಮಾತಾಡಿದ ನೋಡಿದ್ರೆ ರಾಜಕೀಯ ನಿವೃತ್ತಿಯಾಗಿ ಅಲ್ಲೇ ನಮ್ಮ ಮನೆಯಾಗ ಕೊಂಡಬೇಕು. ಆದರೆ ವಿಜಯಾನಂದ ಕಾಶಪ್ಪನವ್ರು ಗುಡುಗಿದ್ದು ಆ ವಿಡಿಯೋ ಹಾಕಾಕತ್ತನ್ನು ನೋಡ್ರಿ. ವಿಜಯಾನಂದ ಕಾಶಪ್ಪನವರು ಉತ್ತರ ಕರ್ನಾಟಕದ ಒಬ್ಬ ಪ್ರಮುಖ ನಾಯಕ, ಜಾತ್ಯತೀತ ನಾಯಕ, ಹಿಂದೂ ಮುಸ್ಲಿಂ ಐಕ್ಯತೆಗಾಗಿ ಹೋರಾಟ ಮಾಡಿದಂಥ ಇದೇ ಪಂಚಮಶಾಲಿಯ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ಏನು ಮಾತಾಡ್ಯಾರ ತೋರ್ಸಾಕತ್ತನ್ನು ನೋಡ್ತೀರಿ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ಈಗ ಯತ್ನಾಳ್ನ ಭವಿಷ್ಯ ಖೇಲ್ ಖತಮ್. ಇನ್ನೂ ಪಿಕ್ಚರ್ ಬಾಕಿ ಅಂತಿದ್ರು. ಪಿಕ್ಚರು ಮುಗೀತು, ಟ್ರೇಲರು ಮುಗೀತು. ರಾಜಕೀಯ ಸನ್ಯಾಸ ತಗೊಳ್ಳೋದಷ್ಟ ಉಳ್ದೈತಿ. ಯಾವುದೇ ರಾಜಕೀಯ ಪಕ್ಷಗಳು ಕರೆಯುವುದಿಲ್ಲ. ಈಗ ವಿಜಯಪುರ ಶಾಸಕ ಸ್ಥಾನ ಹೋಗತೈತಿ. ಕಾಯಂ ಏನ ಮನ್ಯಾಗ ಕೊಂಡುವಂಥ ಪರಿಸ್ಥಿತಿ ಬರ್ತೈತಿ. ವಿಜಯಾನಂದ ಕಾಶಪ್ಪನವ್ರು ಏನು ಹೇಳ್ಯಾರ ತೋರಿಸಲ್ರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಕಡಕ್ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ. ಆದ್ರೆ ಇಲ್ಲೊಂದು ನರಪೀಳಿ ಹುಟ್ಕೊಂಡ್ಬಿಡತ್ತೆ ಇಲ್ಲಿ ಬಿಜಾಪುರದಾಗ. ಅದು ಗೊಡ್ಡೆಮ್ಮಿನ ಕರೆ, ಆದ್ರೆ ಈ ನಾಯಿಗೆ ಗೊಡ್ಡೆಮ್ಮಿಗೆ ಮೆದುಳಿಗೆ ಅಲಿಗೆಗೆ ಕರೆಕ್ಷನ್ ಇಲ್ಲ. ಆದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತಲೆಗೆಟ್ಟು ಬಿಡೋದ ಪೂರಾ. ಇವ ಅಪ್ಪಿ ಇಲ್ಲಿ ಹುಟ್ಟುಬಿಟ್ಟಾರ ವಿಜಾಪುರದಾಗ. ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾ ಸಾಹೇಬ್ ಠಾಕ್ರೆ ಮನೆಯಾಗ. बोलो भारत माता की, बोलो भारत माता की, वंदे वंदे। बीजापुर की तमाम आवाम से एक मुद्देबाना मैं आपको पहचान कराना चाहता हूँ। डॉक्टर विजयानंद काशप्पनवर एक ऐसी हस्ती है, कर्नाटक के अंदर अगर कोई बोल्ड स्टेटमेंट माइनॉरिटी के बारे में अगर कोई लेता है, आला लेला, तो डॉक्टर विजयानंद काशप्पनवर साहब है। आपने देखा होगा पंचमशाली समाज का जो होराट हो रहा था, बम्बई सरकार ने हमारा कोटा कम करके उनके समाज को दिया। वो राष्ट्रीय अध्यक्ष थे पंचमशाली समाज के, 700 किलोमीटर चल के बेंगलुरु को गए थे। जब हमारा 2B कोटा काट के उनको दे दिया तो राष्ट्रीय अध्यक्ष होने के नाते उन्होंने उसको इनकार करके वहीं पर फाड़ कर फेंक कर मुझे माइनॉरिटी का कोटा काट के लेने की जरूरत नहीं है करके बोल के वहीं पर राजीनामा दे कहने वाला शख्स अगर कोई है तो डॉक्टर विजयानंद काशप्पनवर साहब है। पूरे कर्नाटक के अंदर अगर टीपू जयंती अलल ऐलान टीपू जयंती सीएम साहब को जाको मनोहर के कर को टीपू जयंती अलग ऐलान करने वाला अगर कोई शख्स है तो डॉक्टर विजयानंद काशप्पनवर साहब है। असेंबली के अंदर पहले ही सेशन के अंदर पेशमाम और मोजम की तनख्वाहों को बढ़ाने के लिए कोई आवाज उठाने वाला असेंबली के अंदर है तो हमारा विजयानंद डॉक्टर काशप्पनवर साहब है। ये उनका छोटा सा तारुफ है, मैं ये बात करने के लिए मौका दे मौका। और एक बात आप सब लोग जानते हैं, CWNRC के मौके पर बीजापुर में जो तारीखी प्रोग्राम हुआ था, इलगल से यहाँ तक 115 किलोमीटर मुसलमानों के साथ अगर कोई चला है
तो सिर्फ और सिर्फ गजानन का शब्द साहेब है और दूसरा कोई नहीं करेगा। ಪ್ರಥಮದಲ್ಲಿ ಆ ಅಲ್ಲಾಹರನ್ನ ಏನ ಹುಲ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕೊನೆಯ ಪ್ರವಾದಿ ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರನ್ನು ಕೂಡ ಏನ ಹುಲ್ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಬಿಜಾಪುರ ಜಿಲ್ಲೆಯ ವಿಜಾಪುರ ನಗರದ ನಮ್ಮ ಎಲ್ಲ ಭಾರತೀಯರು ನಾವು ನೀವು ಎಲ್ಲರೂ ಭಾರತೀಯರು ಭಾರತೀಯರ ಮನಸ್ಸನ್ನ ಅದು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಜನಾಂಗ ಇರಲಿ ಆ ಮನಸ್ಸನ್ನ ಹೀಯಾಳಿಸಿದಂತ ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇಲ್ಲ ಸಲ್ಲದ ಕೀಳು ಮಾತಿನಿಂದ ಅವರ ವ್ಯಕ್ತಿತ್ವದ ಕುರಿತು ಮಾತನಾಡಿರುವಂತ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ಪೂಜ್ಯರಾದಂತ ತನ್ವೀರ್ ಹಾಸ್ಮಿ ಪೂಜ್ಯರ ಅಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಈ ಒಂದು ಹೋರಾಟ ಮತ್ತು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತಹ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ 2023 ಅಭ್ಯರ್ಥಿಗಳು ನಮ್ಮೆಲ್ಲರ ನಾಯಕರು ಆತ್ಮೀಯರಾದಂತಹ ಹಮೀದ್ ಮುಸ್ರಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಸಮಾಜದ ಗುರು ಹಿರಿಯರೇ ಇಲ್ಲಿ ಉಪಸ್ಥಿತಿರುವಂತಹ ಯಾವತ್ತೂ ನನ್ನ ಗುರು ಹಿರಿಯರೇ ಅಣ್ಣ ತಮ್ಮಂದಿರೇ ಹಾಗೂ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣಾರ್ಥಗಳು. ದಯವಿಲ್ಲದ ಧರ್ಮವು ಅದು ಯಾವುದಯ್ಯ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮನಾಥ ಅನ್ನೋ ಮಾತನ್ನು ನಾನು ಮೊದಲೇ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಯಾವ ಧರ್ಮವೂ ಕೂಡ ನಮಗೆ ದಯವಿಲ್ಲದೆ ನಡಿಬೇಡ್ರಿ ಅಂತ ಹೇಳಿಕೊಟ್ಟಿಲ್ಲ. ಎಲ್ಲರಿಗೂ ಕೂಡ ದಯ ಬೇಕು. ಅದು ಕೇವಲ ಮಾನವರಿಗೆಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನೋದನ್ನು ನಮಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು 1400 ವರ್ಷದ ಇತಿಹಾಸ ಹಿಂದಿನ ವರ್ಷಗಳಲ್ಲೇ ನಮಗೆ ಹೇಳಿದ. 1400 ವರ್ಷಗಳಾಯ್ತು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಳಿದ್ರು, ಈ ಭೂಮಿಗೆ 1,96,000 ಜನ ಪ್ರವಾದಿಗಳು ಬಂದು ಹೋಗಿದ್ದಾರೆ. 1,96,000 ಜನ ಪ್ರವಾದಿಗಳು ಬಂದಂತವರು ಯಾವುದೂ ಕೂಡ ದಯವನ್ನ, ಕರುಣೆಯನ್ನ ಇವತ್ತು ಉಲ್ಲಂಘಿಸಿ ಯಾರೂ ಕೂಡ ನಮಗೆ ಹೇಳಿಕೊಟ್ಟಿಲ್ಲ ಬಂಧುಗಳೇ. ಆದ್ರೆ ಇಲ್ಲೊಂದು ನರಪೀಳಿ ಹುಟ್ಕೊಂಡ್ಬಿಡತ್ತೆ ಇಲ್ಲಿ ಬಿಜಾಪುರದಾಗ. ಇದು ದಯನೂ ಇಲ್ಲ, ಧರ್ಮನೂ ಇಲ್ಲ. ಇದಕ್ಕೆ
ನೀವೇನೇ ಹೇಳಿದ್ರಲ್ಲ ಅಗಳೇ, ಯಾವ ಕುತ್ತ ಅದು? कौन-सी कुत्ता है? दीवाना कुत्ता है। ये बोलता है हजरत मोहम्मद पैगंबर और ಬಗ್ಗೆ ಅವರ ಕಾಲ ಧೂಳು ಅಲ್ಲ, ಅವ್ರ ಕಿರಬಾರ್ದ ಓದೋದು, ಇದನ್ನು ಓದಾಗಿಲ್ಲ. ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಚೋಳು ಕಡಿಯೋದು ಅದರ ಧರ್ಮ, ಚೋಳು ಕಡಿದ್ರೆ ಅದನ್ನು ಸಾಯಿ ಹೊಡೆಯೋದು ನಮ್ಮ ಧರ್ಮ ಅಲ್ಲ. ಚೋಳು ಕಡಿಯೋದು ಅದರ ಧರ್ಮ, ಅದು ಯಾಕೆ ಕಡಿತೈತಿ? ಅದರ ಧರ್ಮ ಅದು. ಆದ್ರೆ ಇಲ್ಲೊಂದು ಹೊಟ್ಟೆತ್ತಲ್ಲ, ಇದು ನರ್ಪೇಳಿ, ಅದು ಗೊಡ್ಡೆ ಮೀನ ಕರೆ, ಅದು ಗೊಡ್ಡೆ ಮೀನ ಕರೆ. ಸಹಿಸುವುದು, ಸಹನೆ ಉಳ್ಳವರು, ಅದು ಮಾನವ ಧರ್ಮ, ಬಹಳ ಶ್ರೇಷ್ಠ ಧರ್ಮ. ನಾವೆಲ್ಲರೂ ಮನುಷ್ಯರು, ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂತವ್ರು. ನಮಗೆ ವಿವೇಚನೆ ಕೊಟ್ಟಿದ್ದಾರೆ. ಆದ್ರೆ ಈ ನಾಯಿಗೆ, ಗೊಡ್ಡೆಮ್ಮಿಗೆ, ಮೆದುಳಿಗೆ, ಅಲಿಗೆಗೆ ಕರೆಕ್ಷನೇ ಇಲ್ಲ. ಅದು ಹೋಗ್ಬಿಟ್ಟತಿ. ಈಗ ಮೊನ್ನೆ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ, ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಒದರ್ಕೊಂತ ನಡೆದಿತ್ತು ಚುನಾವಣೆ ಹೋದ್ರದಲ್ಲಿ. ಈ ಗೊಡ್ಡೆಮ್ಮೆ ಆಗ್ಬಿಟ್ಟದು. ಆದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತಲೆ ಕೆಟ್ಟು ಬಿಡತ್ತದ, ಪೂರಾ ತಲೆ ಕೆಟ್ಟು ಏನ್ ಬೇಕಾದ್ ಬಾಯಿಗೆ ಬಂದಿದ್ದು ಮಾತಾಡೋದು. ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟ್ಟಲ್ಲ ವಿಜಯಪುರದಾಗ. ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾ ಸಾಹೇಬ್ ಠಾಕ್ರೆ ಮನೆಯಾಗ. ಹಿಂದೂ ಮೇವಾಡ ಅಂತದ್ದು. हिंदू का सर्वनाश करने आया ये बच्चा, ये गोड्डेम्मी. फिरौन के घर में कौन पैदा हुआ? हिंदू के घर में कौन पैदा हुआ? गोड्डेम्मी. अल्ले फिरौन का मूसा पैदा हुआ. बसवण्ण के घर में गोड्डेम्मी पैदा हुआ. ये गोड्डेम्मी है ना, इसका आ गया टाइम, वक्त आ गया, वक्त. वो बोलते हैं ना लोग, जब वक्त आता है, मौत का वक्त आता है, वो गांव की तरफ भाग के आता है. भी गिदर का भी ಏನದು ಗಿದರ್ का मौत आता है ಅಂತ ಬಂದ್ಬಿಟ್ಟದ್ದು. ಅದಕ್ಕೆ ಅದು ಏನು ಬಗಳಿದ್ರು ನಾವು ಕೇಳೋದು, ಅವ್ರಿಗೆ ಅಪಾಲಜಿ ಕೇಳಬೇಡ್ರಿ, ಸೆನೆ ಕೇಳ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ. ಅದಕ್ಕೆ ಟೈಮ್ ಬಂದ್ಬಿಟ್ಟತಿ. ನಮಗೆ ನ್ಯಾಯ ಬೇಕು. ನಾವು ಭಾರತೀಯರು, ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಹಿಡಿಬೇಕು. ಅದಕ್ಕೆ ಗೊತ್ತಿಲ್ಲ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ, ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಶಹೀದ್ ಹೋದ್ರು ಅನ್ನೋದು ಏನಾದ್ರೂ ಅರಿವು ಐತೆ ಇದಕ್ಕೆ? ಇದು ಬಹಳ ಠಾಕರೆ ಬಗ್ಗೆ ಮಾತಾಡುತ್ತೆ, ಅನ್ನ ಬಸವಣ್ಣನವ್ರ ಬಗ್ಗೆ ಮಾತಾಡುತ್ತೆ. ಅನ್ನ ಬಸವಣ್ಣನವರು ಹೊಳಿ ಹಾರಿದ್ರು ಅಂತ ಹೇಳ್ತಿದ್ರು. ಇದು ಲಿಂಗಾಯತ ಧರ್ಮದ ಹುಟ್ಟಕ ಅಯೋಗ್ಯನ ನಮಗ ಇವ, ಅಯೋಗ್ಯವ, ಮಾತೆತ್ತಿರ ಲೋಫರ್ ನನ್ನ ಮಗ, ಬೋಳಿ ಮಗ. ನೀನ್ ಯಾರ ಮಗನು? ಮಾತೆತ್ತಿರಿ ಏನ್ರಿ ಮಾತು? ಒಂದು ಧರ್ಮದ ಬಗ್ಗೆ ಗೌರವ ಇಲ್ಲ. 12ನೇ ಶತಮಾನದ ಅನ್ನ ಬಸವಣ್ಣನವರು
ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ನ್ಯಾಯವನ್ನ ದೊರಕಿಸಿ ಇವತ್ತು ಎಲ್ಲ ಧರ್ಮವನ್ನ ಸೈನ್ಯತೆಯನ್ನು ಹೊಂದ್ಕೋಬೇಕು ಅಂತೇಳಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಳಿದ್ರು. ಅದೇ 1400 ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ರು. ಇವತ್ತು ಅದನ್ನ ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ, ಯಾವ ಧರ್ಮದ ಬಗ್ಗೆನೂ ನಿಷ್ಠೆ ಇಲ್ಲ, ತನಗೇನು ಬಾಯಿಗೆ ಬರುತ್ತೆ ಅಂದ್ರೆ ಬೊಗಳ್ಬಿಡುದು. ಎಷ್ಟು ದಿವಸ ಬಗಳ್ತೀಯಪ್ಪ? 2 ದಿವಸ ಬಗಳ್ತೀಯ ಗೊಡ್ಡೆಮ್ಮೆ, ನಿಂದ ಟೈಮ್ ಬಂದೈತಿ. ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲನ್ನದೆ ಇವತ್ತು ಆ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ, ಪ್ರೀತಿ, ಬದ್ಧತೆ ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸವನಗೌಡ, ನಿನ್ನ ಅಂತಿಮ ಕಾಲ ಬಂದಿದೆ. ಇವನು ಹೇಳ್ತಾನ ಕಾಂಗ್ರೆಸ್ ಪಕ್ಷ ಅವ್ರ ಆಫೀಸ್ ಮುಂದೆ ನಾ ಸತ್ರ ಅವ್ರ ಹೆಣ ನನ್ನ ಆಫೀಸ್ ಮುಂದೆ ಒಯ್ಬೇಡ್ರಿ ಅಂತ ಹೇಳ್ತಾನೆ. ನೀವು ಇಲ್ಲೇನು ಬಿಟ್ಟಿ ಬಿದ್ದಾನೆ ಕಾಂಗ್ರೆಸ್ ಪಕ್ಷ? ನಿನ್ಯಾವನು ಮಗ ಬಾ ಅಂದವ ನಮ್ಮ ಪಾರ್ಟಿಗೆ. ಜೆಡಿಎಸ್ ಇದ್ದಾಗ ಹಿಂದೆ ಇದೇ ಜನಾಂಗ ಕಡೆ ಓಟ್ ಹಾಕಿಸ್ಕೊಂಡು ಹಜರತ್ ಟಿಪ್ಪು ಸುಲ್ತಾನ್ ಅವರು ಎಸೆ ಹಾಕೊಂಡು ಕದಿಗ ಹಿಡಿದಿಲ್ಲ ಆ ಮಗನ ನೀನು. ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ತಿ? ಏನ್ ಗೊತ್ತೈತಿ ನಿನಗೆ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ? ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ, ಬಸವಣ್ಣವ್ರ ಬಗ್ಗೆ ಗೊತ್ತಿಲ್ಲ, ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ. ಯಾವ ದೇಶದಾಗ ಹುಟ್ಟಿಯಪ್ಪ ನೀನು? ಇವ ಏನಂತ ಕಾಂಗ್ರೆಸ್ ಆಫೀಸ್ ಮುಂದೆ ಇವನು ಹೆಣ ಸತೆ ತಗೊಂಡು ಹೋಗ್ಬೇಡ ಅಂತ ಹೇಳ್ತಾನ. ನಾನು ಹೇಳ್ತೀನಿ ಇವ ಸತ್ರ ನಮ್ಮ ಕರ್ನಾಟಕದಾಗ ಇವನು ಮುಚ್ಚಾಕ್ ಬಿಡೋದು ಬೇಡ ಅನ್ನೋ ಮಾತಾಡಿ ಹೇಳ್ತೀನಿ. ಇವನು ಇಲ್ಲೇ ಮುಚ್ಚಬಾರ್ದು, ನಮ್ಮ ಕರ್ನಾಟಕದಾಗ ಮುಚ್ಚೋದ ಅಯೋಗ್ಯವ. ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ. ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಜನಿಸಿದಂತವ್ರಪ್ಪ. ನಿನ್ನಂಗ ಗೊಳ್ಳ ಹಿಂದುತ್ವ ಮಾತಾಡ್ತೀರಿ, ಹಿಂದುತ್ವ ಎಲ್ಲೈತಪ್ಪ? ಮುಸ ನೀನ್ ಅಲ್ಲೇ ಹುಟ್ಟಿಬಿಟ್ಟಿ ಅದನ್ನ ಮುಸಾಕ ಹಿಂದುತ್ವ. ಅದಕ್ಕೆ ನಿನಗೆ ಒಂದು ಹೊರಗೆ ಹಾಕ್ಯಾರ. ಈಗ ಇನ್ನೂ ನಾಚಿಕೆ ಇಲ್ಲ ನಿನಗ. ಮತ್ತೆ